ವಸ್ತು ಪ್ರದರ್ಶನಗಳು ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಿಸಲು ಸಹಕಾರಿಯಾಗಬಲ್ಲವು ಎಂದು ಹುಬ್ಬಳ್ಳಿ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕಿ ಪ್ರೀತಿ ಪಾಟೀಲ್ ಹೇಳಿದರು. ಗುರುವಾರ ಇಲ್ಲಿನ ಕೆಎಲ್ಇ ಶೇಷಗಿರಿ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾದ ವಿಜ್ಞಾನ ಮತ್ತು ಪ್ರದರ್ಶನ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸತತ ಅಧ್ಯಯನಕ್ಕೆ, ಕ್ರಿಯಾಶೀಲ ಪ್ರಯತ್ನಕ್ಕೆ ಹಾಗೂ ಅವರ ಸಾಧನೆಗೆ ವಯಸ್ಸು ಅಡ್ಡಿಯಾಗದು. ಯಾರು ಯಾವಾಗ ಬೇಕಾದರೂ ಏನನ್ನಾದರೂ ಸಾಧಿಸಲು ಸಾಧ್ಯ ಎಂಬುದಕ್ಕೆ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ವಸ್ತು ಪ್ರದರ್ಶನದಲ್ಲಿ ತೋರಿಸಿದ ಪ್ರಯತ್ನ ಸಾಕ್ಷಿ ಎಂದರು. I am the director for Center for Engineering Education Research, KELE Technological University, Hubballi. Belagavi Dr. MS Sheshgiri College ಏನಿದೆ, it's affiliated to KELE Technological University. So today I am happy here to see the exhibition that is being conducted by MS Sheshgiri. ಪ್ರಯೋಗ ವರ್ಷ ಅಭಿನ್ಯ ವರ್ಷ 2025 ಅಂತ ಇಲ್ಲಿ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ ಹೂ ಹ್ಯಾವ್ ಕಂಪ್ಲೀಟೆಡ್ ಫಸ್ಟ್ ಇಯರ್ ವಿತ್ ಎಕ್ಸ್ಪ್ಲೋರೇಷನ್ ಇಂಜಿನಿಯರ್ ಎಕ್ಸ್ಪ್ಲೋರೇಷನ್ ಕೋರ್ಸ್ ಅಂಡ್ ಸೆಕೆಂಡ್ ಇಯರ್ ವಿತ್ ಡಿಸೈನ್ ಥಿಂಕಿಂಗ್ ಫಾರ್ ಸೋಷಿಯಲ್ ಇನ್ನೋವೇಷನ್ ಕೋರ್ಸ್. ಎರಡು ಕೋರ್ಸ್ ನಾಗ ದ ಮೇನ್ ಆಬ್ಜೆಕ್ಟಿವ್ ಬಿಹೈಂಡ್ ದಟ್ ಈಸ್ we want to teach students about what exactly the real problems are in the society and how a student who is emerging as a problem solver in the future, how that person need to get trained at the basic level. So basically these two courses are interdisciplinary courses where faculties from multiple disciplines, they do come and teach the students. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು. ಜ್ವಾಲಾಮುಖಿ ಸ್ಫೋಟ, ಮಳೆ ನೀರು ಕೊಯ್ಲು ಸೇರಿದಂತೆ ವಿಜ್ಞಾನದ ಹಲವು ವಿಷಯಗಳ ಮೇಲೆ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿದ ವಸ್ತು ಪ್ರದರ್ಶನ ಗಮನ ಸೆಳೆಯಿತು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.